12 ವರ್ಷಗಳ ಕಾಲ ಘೋರ ಅನುಷ್ಠಾನವನ್ನು ಮಾಡಿ ಆ ಭಗವಂತನ ಪ್ರೀತ್ಯರ್ಥವಾಗಿ ಅನುಷ್ಠಾನವನ್ನು ಮಾಡಿದಂತಹ ದಂಪತಿಗಳಿಗೆ ಕೊನೇ ಕ್ಷಣದೊಳಗೆ ಭಗವಂತನ ದರ್ಶನ ಆಗ್ತದೆ. ಇನ್ನೇನು ತಪಸ್ಸು ಮುಗಿಲಿಕ್ಕೆ ಬಂತ ಅನ್ನೋಷ್ಟೊತ್ತಿಗೆ ನಟರಾಜ ಚಿದಂಬರ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ನಿಮಗೇನು ಬೇಕು ಅಂತ ಕೇಳಿದಾಗ ಆ ದಂಪತಿಗಳು ಏನು ಕೇಳ್ತಾರೆ? ಮಾರ್ಥಾಂಡ ದೀಕ್ಷಿತರು ಏನು ಕೇಳ್ತಾರೆ? ಯಾರ ದರ್ಶನ ದುರ್ಲಭ, ಯಾರ ದರ್ಶನವನ್ನು ಪಡಿಲಿಕ್ಕೆ ಋಷಿಮುನಿಗಳು ಸಹಸ್ರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ, ಋಷಿಮುನಿಗಳು ತಪಸ್ಸನ್ನು ಮಾಡ್ತಾರಂತಹ ಭಗವಂತನ ದರ್ಶನ ಆದ ಮೇಲೆ ಏನು ಅವ್ರಿಗೆ ಅಪೇಕ್ಷೆ ಇರ್ತದೆ? ಅವರೇನೂ ಇಲ್ಲ ಅಂತ ಹೇಳ್ತಾರೆ. ಅವರು ನಿಮ್ಮ ದರ್ಶನ ಆಗಿದ್ದೇ ನಮ್ದು ಅಹೋಭಾಗ್ಯ, ಏನೂ ಇಲ್ಲ ಅಂತ ಹೇಳ್ತಾರೆ. ಆದರೆ ಭಗವಂತ ಅವ್ರಿಗೆ ನೆನಪು ಮಾಡ್ತಾನೆ. ನೀವು ಸಂತಾನಕ್ಕೋಸ್ಕರವಾಗಿ ಇಷ್ಟು 12 ವರ್ಷಗಳ ಕಾಲ ಘನಘೋರವಾದಂತಹ ತಪಸ್ಸನ್ನು ಮಾಡಿರಿ, ನಾನು ಅದಕ್ಕೆ ಪ್ರಸನ್ನಾಗಿ ನಿಮಗೇನು ಬೇಕು ಹೊರಾಗಬೇಕು ಕೇಳ್ರಿ ಅಂತ ಹೇಳ್ತಾರೆ.